ಅಯ್ಯೋ ಬೇಡ ಬೇಡ, ಅವಳು ಪಾಕೆಟ್ ಹಾಕುವಾಗ ಸ್ವಲ್ಪ ಬಾಯಿಗೂ ಹಾಕೊಳ್ತಾಳೆ. ಅದನ್ನ ನಾವು ನಿಮ್ದೆ ನೋಡಿದ್ರೆ ಮುಗೀತು ಕತೆ. ನಾನೇ ಆಮೇಲೆ ಬಂದು ಹಾಕ್ತೀನಿ ಬಿಡು. ಅಲ್ಲ ಏ ಮಾಲಿನಿ, ಎಲ್ಲಿದ್ಯಮ್ಮ? ಅಲ್ಲಿ ಕಬ್ಬಿನ ಜೊಲ್ಲೆ ಇಟ್ಟಿದ್ದೀನಿ, ಅದನ್ನ 2 ತುಂಡು ಮಾಡ್ಬಿಟ್ಟು ಅಲ್ಲಿ ನೋಡಲ್ಲಿ ಆ ಮೂಲೆಯಲ್ಲಿ ಮಚ್ಚಿಟ್ಟಿದ್ದೀನಿ. ಆ ಮಚ್ ತಗೊಂಡು ಬಂದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಫಸ್ಟು. ಮಚ್ಚಿತ್ತು ಅಂತ ಹೇಳ್ತೀರಲ್ಲ, ನಿಮ್ಗೆ ಏನಂತ ಹೇಳಿ ನಾನು? ಮಗಳಿಗೆ ಕೆಲಸ ಹೇಳು, ಕೆಲಸ ಕಲ್ಸು ಕಲ್ಸು ಅಂತ ಹೇಳ್ತಾ ಇರ್ತೀಯ. ಅದಕ್ಕೆ ಕೆಲಸ ಹೇಳ್ತಾರ್ದ? ಅಲ್ಲಿ ನೋಡಿದ್ರೆ ಅಮ್ಮ ನೋಡಿದ್ರೆ ಪದೇ ಪದೇ ಆ ಹೆಣ್ಮಗು ಬೇರೆ ಮನೆಗೆ ಹೋಗೋ ಸಂಸಾರ ಮಾಡೋ ಹುಡುಗಿ ಅಂತ ಹೇಳ್ತೀರ. ಇಲ್ಲಿ ಏನಾನ ಕೆಲಸ ಹೇಳಕ್ ಹೋದ್ರೆ ನೀನೊಂದು ಅಡ್ಡ ಬಾಯ್ ಬೇರೆ ಹಾಕ್ತಾ ಇರ್ತೀಯ. ಏನ್ ಮಾಡ್ಬೇಕು ನಿಮ್ಮ ಹತ್ರ? ಅದನ್ನ ನಾನು ಹೇಳ್ತೀನಾ? ನೀನು ಪಿಜ್ಜಾಗೆ ಆರ್ಡರ್ ಕೊಟ್ಟಿದ್ಯಲ್ಲ, ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು. ಇನ್ನೂ ಪಿಜ್ಜಾದವ್ರು ಬರಲಿಲ್ಲ. ಫೋನ್ ಮಾಡ್ಲಾ ಈಗ? ಫೋನಾ? ಸೂರ್ಯನಿಗ? ಸೂರ್ಯನ ಹತ್ರನೂ ಫೋನ್ ಇದೆಯಾ? ಅಲ್ಲ ಕಣೆ, ಸೂರ್ಯನಿಗಲ್ಲ, ಪಿಜ್ಜಾ ಬಾಯಿ ಫೋನ್ ಮಾಡಿದ್ದ. ಸೂರ್ಯ ನೆತ್ತಿಗೆ ಬಂದ್ರೆ ಸಾಲದು ಕಣೋ, ಭೂಮಿಗೆ ಸುತ್ತಬೇಕು, ದಿನ ಸುತ್ತಕ್ಕಾಗಲ್ಲ. ಅವನು ಬೇರೆ ಸಂಕ್ರಾಂತಿ ದಿವಸ ದಿಕ್ಕೆ ಬದಲಾಯಿಸ್ತಾನಂತೆ. ಯಾವ ದಿಕ್ಕಿನಲ್ಲಿ ಹೋಗ್ತಾನೋ ಅದು ಡಿಸೈಡ್ ಆಗುತ್ತೆ. ಆ ಪಿಜ್ಜಾ ಬಾಯಿ ಮೇಲೆ ಸೂರ್ಯನ ಕಂಟ್ರೋಲ್ ಇರ್ಬೇಕು, ಅದಕ್ಕೆ ಬಂದಿಲ್ಲ. ಸೂರ್ಯನಿಗೆ ಕಂಟ್ರೋಲ್ ಮಾಡೋದು ಸೂರ್ಯನೇ ಪ್ರಪಂಚಕ್ಕೆಲ್ಲ ಕಂಟ್ರೋಲ್ ಮಾಡೋದು ಗೊತ್ತಾ? ಪಿಜ್ಜಾ ಬೈಕ್ ಇಲ್ಲ, ಯಾರೂ ಇಲ್ಲ. ತಗೊಳ್ಳಿ, ಬಿಸಿ ಬಿಸಿ ಹಾಕೊಂಡು ಬಂದಿದ್ದೀನಿ, ತಿನ್ನಿ ಎಲ್ಲಿವೆ. ಅಯ್ಯೋ ಅದೇ ಇದನ್ನ ಇವಾಗ ಯಾಕೆ ತಂದ್ರಿ ನೀವು? ಊಟಕ್ಕೆ ಅಂತ ಮಾಡಿದ್ರು. ಈ ಹಾಕೊಂಡಿದ್ದೇನಾ? ಮೊದಲು ಒಳಗಡೆ ಇಡಿ. ತಗೊಳಕ್ ಒಳಗಡೆ ಇಡ್ತೀನಿ. ಮೊದ್ಲು ಪೂಜೆ ಮಾಡೋದ್ ನೋಡಿ. ಸಂಕ್ರಾಂತಿ ಇವಾಗಲೇ ಸೂರ್ಯ ಮುಳುಗ್ತಾ ಬಂದವನು, ಇವಾಗ ನೆತ್ತಿ ಮೇಲೆ ಬರ್ತಾ ಇದ್ದಾನೆ. ಫಸ್ಟ್ ಪೂಜೆ ಮಾಡೋದ್ ನೋಡಿ. ಸರಿ, ಹಾಗಾದ್ರೆ ನೀವು ಸೂರ್ಯನ ಬಿಟ್ಟು ಬೇರೆ ದೇವರ ಹೆಸರು ಹೇಳಿ, ನಾನೇ ಪೂಜೆ ಮಾಡ್ತೀನಿ. ಏನ್ ಮಾತಾಡ್ತಿದ್ದೀಯಮ್ಮ ನೀವು? ಪ್ರಪಂಚಕ್ಕೆಲ್ಲ ಸೂರ್ಯ ಒಬ್ಬರಿಂದೇನೆ. ಅಯ್ಯೋ, ನಿಂದು ಇದೀನಾ? ಇವತ್ತು ಸಂಕ್ರಾಂತಿ ಹಬ್ಬ, ಸೂರ್ಯನ ಪೂಜೆ ಮಾಡ್ಬೇಕು ಯಾವಾಗಲೂ. ಅದು ಬಿಟ್ಬಿಟ್ಟು ಯಾವ್ದೋ ದೇವ್ರಿಗೆ ಮಾಡ್ತೀನಿ ಅಂತಂದ್ರೆ ಹೇಗಮ್ಮ? ಏನಂತೆ? ಯಾಕಮ್ಮ ಸ್ವಲ್ಪ ಚೆನ್ನಾಗಿಲ್ಲ ನೋಡು. ಕಣ್ಣು ಕಾಣೋ ದೇವರೆಲ್ಲ ಕಣ್ಣಿಗೆ ಯಾವ ದೇವರು ಕಾಣಲ್ಲ. ಕಣ್ಣು ಕಾಣೋ ದೇವರು ಅಂದ್ರೆ ಆ ಸೂರ್ಯ ಒಬ್ಬನೇ. ನೀನು ಸುಮ್ಮನೆ ಬೇಜಾರು ಮಾಡ್ಕೊಂಬೇಡಮ್ಮ. ಸರಿ ಅಂತೆ. ಸೂರ್ಯನಿಂದ ಸೂರ್ಯನ ಪ್ರಭಾವದಿಂದಲೇ ಪ್ರಪಂಚ ಎಲ್ಲ ನಡೀತಾ ಇರೋದು. ಈಗ ಗಾಳಿ, ಬೆಳಕು, ಬೆಳೆ ಎಲ್ಲ ಆಗ್ಬೇಕು ಅಂತಂದ್ರೆ ಸೂರ್ಯನ ಪ್ರಭಾವ ಬೇಕೇ ಬೇಕಮ್ಮ. ಅಷ್ಟೇ ಅಲ್ಲ, ಆ ಸೂರ್ಯನ ಸುತ್ತ ಇರೋ ಆ ನವಗ್ರಹಗಳಿಗೂ ಕೂಡ ಸೂರ್ಯನ ಪ್ರಭಾವನೇ. ಆ ನವಗ್ರಹಗಳು ನಮ್ಮ ಮೇಲೆ